ವಿಶ್ವ ಕಿಡ್ನಿ ದಿನದ ವಿಶೇಷ ಸಂದರ್ಭದಲ್ಲಿ ಕಿಡ್ನಿ ಆರೋಗ್ಯದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ನಮ್ಮೊಂದಿಗೆ ಇಂದು ವಿಶೇಷ ಅತಿಥಿಯಾಗಿ ಆಗಮಿಸಿರುವ ಪವನ್ ಜೋಶಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿ. ನೀವು ನೋಡ್ತಾ ಇದ್ರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ವಿಶ್ವ ಕಿಡ್ನಿ ದಿನದ ಅಂಗವಾಗಿ ವೈದ್ಯ ನಾರಾಯಣ ಹರಿ ದೇವರ ಸ್ಥಾನದಲ್ಲಿ ನಿಂತು ಹಲವಾರು ಪೇಷಂಟ್ಗಳನ್ನು, ರೋಗಿಗಳನ್ನು ತಮ್ಮ ಸ್ವಂತ ಮಕ್ಕಳಾಗಿ ಆರೈಕೆ ಮಾಡಿ ಹಾಗೂ ಯುವಜನತೆಗೆ ಈಗ ಒಂದು ಸ್ಫೂರ್ತಿಯಾಗಿ ನಿಂತಿರುವಂತಹ ಕಿಡ್ನಿ ಸ್ಪೆಷಲಿಸ್ಟ್ ಆದಂತಹ ಪವನ್ ಜೋಶಿ ಅವರು ಅವರ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ಜೊತೆ ಸಂದರ್ಶನದಿದ್ದಾರೆ. ಬರೀ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್, ತಮ್ಮ ಪರಿಚಯ? ನಾನು ಡಾಕ್ಟರ್ ಪವನ್ ಜೋಶಿ ಅಂತ ಹೇಳಿ, ಐ ಆಮ್ ಯೂರಾಲಜಿಸ್ಟ್, ಕಿಡ್ನಿ ರೋಗ ತಜ್ಞ, ಮೂತ್ರಪಿಂಡ ತಜ್ಞ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಕಿಡ್ನಿ ಕಸಿ ಮಾಡುವಂತಹ ಒಬ್ಬ ತಜ್ಞನಾಗಿ ನಾನು ಸ್ವಾಸ್ಥ್ಯ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕಲ್ಲಿ ಗೋಕುಲ್ ರಸ್ತೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ನಾಳೆ ಮಾರ್ಚ್ 12 ವಿಶ್ವ ಕಿಡ್ನಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಥೀಮ್ ಏನು ಅಂತಂದ್ರೆ ಕಿಡ್ನಿ ಹೆಲ್ತ್ ಫಾರ್ ಆಲ್, ಅಂದರೆ ಎಲ್ಲರಿಗೂ ಎಲ್ಲೆಡೆಯೂ ಎಲ್ಲ ಕಿಡ್ನಿ ಸಮಸ್ಯೆಗಳಿಗೆ ಒಂದು ಪರಿಹಾರ ನೀಡುವಂತಹ ಒಂದು ಥೀಮನ್ನು ನಾವು ಈ 2026 ಇಸ್ವಿಯಲ್ಲಿ ನಾವು ಕೈಗೊಂಡಿದ್ದೇವೆ. ಎಲ್ಲರಿಗೂ ಕಿಡ್ನಿ ಸಮಸ್ಯೆಯಿಂದ ಪರಿಹಾರ ದೊರಕಲಿ ಅನ್ನೋ ಒಂದು ನಮ್ಮ ಈ ಥೀಮ್ ಆಗಿದೆ. ಸರ್, ಏನಂತಂದ್ರೆ ಎಲ್ಲರಿಗೂ ತಮ್ಮ ಆರೋಗ್ಯದ ಮೇಲೆ ಅಷ್ಟೊಂದು ಕಾಳಜಿ ಇರ್ತೈತಿ. ಆದರೆ ಈಗಿನ ಒಂದು ವ್ಯವಸ್ಥೆತೆ ಒಳಗಡೆ, ಈಗಿನ ಒಂದು ಮಾಡೆಲ್ ಜೀವನದೊಳಗಡೆ ಆರೋಗ್ಯದ ಸಮಸ್ಯೆಗಳು ಭಾಳ ಹೆಚ್ಚಿನ ಕಾಡ್ತಾ ಇದ್ದಾವೆ ಸರ್. ಅದ್ರೊಳಗಡೆನೂ ಈ ಕಿಡ್ನಿ ಸಮಸ್ಯೆ ಅನ್ನೋದು ತುಂಬ ದೊಡ್ಡ ಒಂದು ರೋಗದ ಲಕ್ಷಣವಾಗಿ ಕಾಡ್ತಾ ಇದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಜಗತ್ತಿನಲ್ಲಿ 10 ಜನ ತಗೊಂಡ್ರೆ ಒಬ್ಬರಿಗೆ ಕಿಡ್ನಿ ಸಮಸ್ಯೆ ಉಂಟಾಗ್ತಾ ಇದೆ. ಒಂದು ಜನನದಿಂದನೇ ಸಣ್ಣ ಕೂಸು ಒಳಗೆ ತಾಯಿ ಹೊಟ್ಟೆಯಲ್ಲಿ ಬೆಳೆಯುವಾಗಲೂ ಕಿಡ್ನಿ ಸಮಸ್ಯೆ ಉಂಟಾಗ್ತಾ ಇದೆ. ಕಿಡ್ನಿ ಬೆಳವಣಿಗೆ ತೊಂದರೆ ಆಗೋದು, ಹುಟ್ಟಿದ ಮೇಲೆ ಕಿಡ್ನಿ ಸಮಸ್ಯೆ ಪ್ರಾರಂಭ ಆಗೋದು, ಆನುವಂಶಿಕ ಆಗೋದು. ನಮ್ಮ ಈ ಎನ್ವಿರಾನ್ಮೆಂಟ್ ಏನಿದೆ ಜಗತ್ತಿನಲ್ಲಿ, ಈ ಒಂದು ಪೊಲ್ಯೂಷನ್ ಆಗಿರಬಹುದು, ಅಥವಾ ತಿನ್ನೋ ಆಹಾರ ಆಗಿರ್ಬೋದು, ಅಥವಾ ಕುಡಿಯೋ ನೀರಿನಿಂದ ಆಗಿರ್ಬೋದು, ಇದರಿಂದೆಲ್ಲ ಕಿಡ್ನಿ ಸಮಸ್ಯೆಗಳು ತುಂಬ ಜಾಸ್ತಿಯಾಗಿ ನಾವು ಡೇ ಬೈ ಡೇ ಈ ಫುಡ್ ಹ್ಯಾಬಿಟ್ಸು, ನಮ್ಮ ಲೈಫ್ ಸ್ಟೈಲ್ ಕಾರಣದಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಎಷ್ಟೋ ಜನರಿಗೆ ಕಿಡ್ನಿ ಸಮಸ್ಯೆ ಉಂಟಾಗ್ತಾ ಇದೆ. ಸರ್, ಕಿಡ್ನಿ ಅಂದ ತಕ್ಷಣ ಈ ಕಿಡ್ನಿ ಸಮಸ್ಯೆಯ ಲಕ್ಷಣಗಳು ಅಂದರೆ ಯಾವ ರೀತಿ ಇದರ ಸಮಸ್ಯೆಗಳು ಕಾಣಿಸ್ತಾವೆ ಸರ್? ಫಸ್ಟಿಗೆ ಕಿಡ್ನಿ ಸಮಸ್ಯೆ ಅಂತಂದ್ರೆ ಫಸ್ಟಿಗೆ ಉರಿ ಮೂತ್ರ ಬರೋದು, ಯೂರಿನಲ್ಲಿ ಬ್ಲಡ್ ಹೋಗೋದು, ಅದಕ್ಕೆ ನಾವು ಹೆಮೆಚೂರಿಯಾ ಅಂತ ಹೇಳ್ತೇವೆ. ಯೂರಿನ್ ಸ್ವಲ್ಪನೇ ಬರೋದು, ತಡವಾಗಿ ಯೂರಿನ್ ಬರೋದು, ಸಣ್ಣದಾಗಿ ಯೂರಿನ್ ಹೋಗೋದು, ಕೈಕಾಲು ಊತ ಬರೋದು, ಮುಖ ಊತ ಬರೋದು, ಆಮೇಲೆ ಸ್ವೆಟಿಂಗ್ ಜಾಸ್ತಿ ಆಗೋದು, ಸ್ವಲ್ಪ ನಡೆದು ಕೂಡ ದಾಪ ಬರೋದು, ಅಂದ್ರೆ ತೇಗ್ ಹತ್ತೋದು, ಆಯಾಸ ಆಗೋದು. ಇದೆಲ್ಲ ಕಿಡ್ನಿಯ ಒಂದು ಲಕ್ಷಣಗಳು, ಕಿಡ್ನಿ ರೋಗದ ಒಂದು ಲಕ್ಷಣಗಳು. ಸರ್, ಯೂರಿನ್ ಒಳಗಡೆ ಅಂದ್ರೆ ನಾವು ಕೇಳಪಟ್ಟದ ಹಾಗೆ ಯೂರಿನ್ ಒಳಗಡೆ ಅದು ಬುರುಗು ಅಂದ್ರೆ ಅದು ಜಾಸ್ತಿ ಬರೋದಂತ ಏನಾಗುತ್ತೆ? ಕಿಡ್ನಿ ಅಂದ್ರೆ ಅದು ಇದನ್ನ ಬ್ಲಡ್ ಅನ್ನ ಸೋಸ್ತದ, ಫಿಲ್ಟರ್ ಮಾಡ್ತದ. ಸೊ ಕಿಡ್ನಿ ಏನು ಬ್ಲಡ್ ಅನ್ನು ಫಿಲ್ಟರ್ ಮಾಡ್ತದ, ಅದು ಚೆನ್ನಾಗಿ ಕೆಲಸ ಮಾಡ್ತಿತ್ತು ಅಂತಂದ್ರೆ ಈ ಪ್ರೋಟೀನ್ ಅನ್ನ ಅದು ಸೋಸಿ ಮತ್ತೆ ಬ್ಲಡ್ಗೆ ವಾಪಸ್ ಹಾಕ್ತದ. ಕರೆಕ್ಟ್ ಆಗಿ ಸೋಸ್ಲಿಲ್ಲ, ಫಿಲ್ಟ್ರೇಷನ್ ಜಾಸ್ತಿ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತಂದ್ರೆ ಪ್ರೋಟೀನ್ ಎಲ್ಲ ಹೊರಗಡೆ ಹೋಗಿ ಯೂರಿನ್ ಅಲ್ಲಿ ಫೋಮ್ ಅಂದ್ರೆ ಬುರುಕ್ ಬರ್ಲಿಕ್ಕೆ ಶುರು ಆಗ್ತದ. ಅದಕ್ಕೆ ನಾವು ಫೋಮಿ ಯೂರಿನ್ ಅಂತ ಹೇಳ್ತೇವೆ. ಫೋಮಿ ಯೂರಿನ್ ಅಂದ್ರೆ ಪ್ರೋಟೀನು ಜಾಸ್ತಿ ಯೂರಿನ್ ಅಲ್ಲಿ ಹೋಗ್ತಾ ಇದೆ ಅಂತ. ಅದು ಒಂದು ಎಂಟಿಟಿ ನೆಫ್ರೋಟಿಕ್ ಸಿಂಡ್ರೋಮ್ ಅಂತಾನು ಹೇಳ್ತೀವಿ. ಇದರಿಂದ ಏನಾಗ್ತದ, ಯಾವಾಗ ಯೂರಿನ್ ನಾವು ಮಾಡ್ತೀವಿ, ಇದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು, ಯಾವಾಗ ಯೂರಿನ್ ಅನ್ನು ಮಾಡ್ತೀವಿ ಅವಾಗ ಆ ಪ್ಯಾನ್ ಅಲ್ಲಿ ಬುರುಗು ಉಂಟಾಗ್ತದೆ, ಸಿಕ್ಕಾಪಟ್ಟೆ ಬುರುಗು ಉಂಟಾಗ್ತದೆ. ಇದಕ್ಕೆ ನಾವು ಫೋಮಿ ಯೂರಿನ್ ಅಂತ, ಅಂದ್ರೆ ಇಟ್ ಇಸ್ ದ ಸ್ಟಾರ್ಟಿಂಗ್ ಆಫ್ ಕಿಡ್ನಿ ಪ್ರಾಬ್ಲಮ್ಸ್. ಸರ್, ತಾವು ಹಲವಾರಷ್ಟು ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ಮಾಡಿದಿರಿ ಸರ್. ಇದರ ಲಕ್ಷಣಗಳಂತೂ ಹೇಳಿದ್ರಿ ಸರ್. ಈಗ ಇದು ಹೇಗೆ ಸಂಭವಿಸುತ್ತೆ ಸರ್? ಹೆಂಗ್ ಅಟ್ಯಾಕ್ ಆಗುತ್ತೆ ಅಂತ? ಕಿಡ್ನಿ ಸಮಸ್ಯೆ ಅಟ್ಯಾಕ್ ಆಗೋದು ಅಂತಂದ್ರೆ ತುಂಬಾ ಕಾರಣಗಳಿವೆ. ಒಂದು ಆನುವಂಶಿಕ ಆಗಿರ್ಬೋದು, ಇನ್ನೊಂದು ನೀರಿನ ಸಮಸ್ಯೆಯಿಂದ ಆಗಿರ್ಬೋದು, ಇನ್ನೊಂದು ಜಾಸ್ತಿ ನಾವು ಪ್ರೋಟೀನ್ ಇಂಟೇಕ್ ಅಂದ್ರೆ ನಾನ್ ವೆಜ್ ಐಟಮ್ಸ್, ಈ ಮೀಟ್ ಆಯ್ತು,
ಬೀಫ್ ಆಯಿತು, ಚಿಕನ್ ಆಯಿತು, ಅಥವಾ ಸಾಲ್ಟೆಡ್ ಫಿಶ್ ಆಯಿತು, ಇದನ್ನ ತಗೊಳ್ಳೋದ್ರಿಂದ ಕಿಡ್ನಿ ಸಮಸ್ಯೆಗಳು ಬರೋ ಚಾನ್ಸಸ್ ಇದೆ. ಡಿಹೈಡ್ರೇಷನ್, ನೀರು ಅಥವಾ ನೀರಿನ ಪದಾರ್ಥಗಳನ್ನ ನಾವು ಜಾಸ್ತಿ ಕುಡಿಲಿಲ್ಲ ಅಂತಂದ್ರೆ, ಅಥವಾ ನಾವು ಹೈಡ್ರೇಷನ್ ಅಂತ ಹೇಳ್ತೇವೆ, ನಮ್ಮ ಟರ್ಮಿನಾಲಜಿ ಹೈಡ್ರೇಷನ್ ಅಂದ್ರೆ ಈ ಬಿಸಿಲಿನ ತಾಪ ಜಾಸ್ತಿ ಆಗಿರ್ತದ. ಎಷ್ಟೋ ಜನ ಹೊಲದಲ್ಲಿ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಫೀಲ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಅಂತವ್ರಿಗೆ ಚೆನ್ನಾಗಿ ನೀರು ಕುಡಿಲಿಲ್ಲ ಅಥವಾ ಜ್ಯೂಸಸ್ ಕುಡಿಲಿಲ್ಲ ಅಥವಾ ಹೈಡ್ರೇಷನ್ ಮಾಡ್ಕೊಳ್ಳಿಲ್ಲ, ಲಿಕ್ವಿಡ್ಸ್ ಕುಡಿಲಿಲ್ಲ ಅಂತಂದಾಗ ಏನಾಗ್ತದ, ಕಿಡ್ನಿಗೆ ನೀರಿನ ಪ್ರಮಾಣ ಕಡಿಮೆಯಾಗಿ ಒಳಗಡೆ ಅದು ನೆಫ್ರಾನ್ಸ್ ಅಂತ ಹೇಳ್ತೀವಿ, ಅಂತ ಸೆಲ್ಸ್ ಅಂತ ಹೇಳ್ತೀವಿ, ಆ ಸೆಲ್ಗಳಿಗೆ ರಕ್ತ ಸಂಚಲನ ಕಡಿಮೆಯಾಗಿ ಅವು ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಅದು ಸ್ಲೋ ಪ್ರೋಸೆಸ್. ಇವತ್ತು ನಾವು ಮಾಡಿದ್ರೆ ನಾಳೆನೇ ಆಗ್ತದೆ ಅಂತಿಲ್ಲ, ಅದು ಸ್ಲೋ ಪ್ರೋಸೆಸ್. ಒಬ್ಬೊಬ್ಬರಿಗೆ ಏನ್ ಮಾಡ್ತಾರೆ, ಜಾಸ್ತಿ ಓಡಾಡೋದಿರುತ್ತಲ್ಲ, ಎಷ್ಟೋ ಜನ ನೀರು ಕುಡಿಯೋದಿಲ್ಲ, ಯೂರಿನ್ ಬರ್ತದ, ಟ್ರಾವೆಲಿಂಗ್ ಮಾಡೋದ್ರಿಂದ ಯೂರಿನ್ ಹೋಗ್ಲಿಕ್ಕೆ ತೊಂದರೆ ಆಗ್ತದ ಅಂತ ಹೇಳಿ ಎಷ್ಟೋ ಜನ ಹೈಡ್ರೇಷನ್ ಮಾಡ್ಕೊಳ್ಳೋಂಗಿಲ್ಲ, ನೀರು ಕುಡಿಯೋಂಗಿಲ್ಲ, ಜ್ಯೂಸಸ್ ಕುಡಿಯೋಂಗಿಲ್ಲ. ಅಂತವ್ರಿಗೆ ಏನಾಗ್ತದೆ ಅಂತಂದ್ರೆ ಈ ಕಿಡ್ನಿ ಸಮಸ್ಯೆ ತುಂಬಾ ಫಾಸ್ಟ್ ಆಗಿ ಸ್ಟಾರ್ಟ್ ಆಗ್ತದೆ. ಸರ್, ಇದು ನೀವು ಹೇಳಿರೋದು ಒಂದು ಆರೋಗ್ಯವಂತ ವ್ಯಕ್ತಿಗೆ ಇದಿಷ್ಟಲ್ಲ. ಸರಿ, ಡಯಾಬಿಟಿಸ್ ಪೇಷಂಟ್ಗಳಿಗೆ ಈ ಕಿಡ್ನಿ ಸಮಸ್ಯೆ? ಡಯಾಬಿಟಿಸ್ ಪೇಷಂಟ್ಗಳಿಗೆ ಕಿಡ್ನಿ ಸಮಸ್ಯೆ ಎರಡರಿಂದ ಉಂಟಾಗ್ತದ. ಒಂದು, ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಕಿಡ್ನಿ ಮೇಲೆ ಹೊಡೆತ ಬಿಡೋದು ಜಾಸ್ತಿ. ಈ ಡಯಾಬಿಟಿಸ್ ನಂತಹ ರೋಗಕ್ಕೆ ಏನು ಮಾತ್ರೆಗಳಿವೆ, ಸರ್ಟನ್ ಮೆಡಿಕೇಶನ್ಸ್, ಒಂದ್ ಸ್ವಲ್ಪ ಮಾತ್ರೆಗಳು ಏನಿವೆ, ಅವು ಕೂಡ ಕಿಡ್ನಿ ಮೇಲೆ ಸಮಸ್ಯೆ ಬೀರ್ತವೆ. ಯಾವ ರೀತಿ ಒಂದು ಸಕ್ಕರೆ ಹಿಂಗೆ ನೆಲದ ಮೇಲೆ ಬಿದ್ರೆ ಎಲ್ಲಾ ಇರುವೆಗಳು ಬರ್ತವೆ, ಹಂಗೆ ಕಿಡ್ನಿಯಲ್ಲಿ ಜಾಸ್ತಿ ಸಕ್ಕರೆ ಪ್ರಮಾಣ ಅಲ್ಲಿ ಒತ್ತಡ ಬಿತ್ತು ಅಂತಂದ್ರೆ ಅಲ್ಲಿ ಕಿಡ್ನಿ ಸಮಸ್ಯೆ ಉಂಟಾಗಿ ಅದು ಡ್ಯಾಮೇಜ್ ಆಗೋದು ತುಂಬಾ ಜಾಸ್ತಿ. ಸರ್, ಅಂದ್ರೆ ಏನಂದ್ರೆ ಈ ಕಿಡ್ನಿ ಸಮಸ್ಯೆಗಳು ಈ ಒಂದು ಅಪಾಯದಿಂದ ಹೇಗೆ ಎಚ್ಚೆತ್ತುಕೊಳ್ಳಬೇಕು ಸರ್ ಅಂತಾರೆ? ಒಬ್ಬ ಮನುಷ್ಯ ಮೋರ್ ದೆನ್ 14-18 ವರ್ಷದ ಮೇಲ್ಪಟ್ಟವರು, 10 ವರ್ಷದ ಮೇಲ್ಪಟ್ಟವರು ಒಬ್ಬ ಏನು ಮನುಷ್ಯ ಇರ್ತಾನೆ, ಅವನು ಆದಷ್ಟು ಲಿಕ್ವಿಡ್ ಅನ್ನ ಅಂದ್ರೆ ನೀರು ಮತ್ತೆ ನೀರಿನ ಪದಾರ್ಥವನ್ನ ಎಡಿಕ್ವೇಟ್ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ತಗೋಬೇಕಾಗತ್ತೆ ಒಂದು ದಿನದಲ್ಲಿ. ನಾವು 2ರಿಂದ 2.5 ಲೀಟರ್ ಅಂತ ಹೇಳ್ತೀವಿ. ತುಂಬಾ ಜಾಸ್ತಿ ಬಿಸಿಲಿತ್ತು, ತಾಪ ಜಾಸ್ತಿ ಇತ್ತು ಅಂತಂದ್ರೆ 3 ಲೀಟರ್ ವರೆಗೂ ಹೇಳ್ತೀವಿ. ನೀರು ಮತ್ತೆ ನೀರಿನ ಪದಾರ್ಥಗಳನ್ನ ತಗೋಬೇಕಾಗತ್ತೆ ಹೊರತು ಬರೀ ನೀರಲ್ಲ. ಬರೀ ನೀರು ತಗೋದ್ರಿಂದ ಒಂದೊಂದ್ಸಲಿ ಸೋಡಿಯಂ ಕಾನ್ಸಂಟ್ರೇಷನ್ ಬಾಡಿಯಲ್ಲಿ ಕಡಿಮೆಯಾಗಿ ಸಡನ್ ಆಗಿ ಡೈಲ್ಯೂಷನಲ್ ಹೈಪೋನೈಟ್ರಿಮಿಯಾ, ತಲೆ ಸುತ್ತು ಬರೋದು, ಈ ತರ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾವೇನ್ ಹೇಳ್ತೇವಿ, ನೀರು ಮತ್ತೆ ನೀರಿನ ಪದಾರ್ಥಗಳನ್ನ ನಾವು ತಗೋಬೇಕಾಗ್ತದೆ. ಸ್ಪೆಸಿಫಿಕ್ ಆಗಿ ಯಾವ್ದು ಮೆನ್ಷನ್ ಮಾಡ್ತೀರಿ ಸರ್ ಅದನ್ನ ಪದಾರ್ಥಗಳನ್ನ? ನೀರು, ಮಜ್ಜಿಗೆ, ಜ್ಯೂಸು, ಆಮೇಲೆ ಈ ಹಾಲು, ಮೊಸರು, ಇದೆಲ್ಲ ಸೇರಿಕೊಂಡು ಅದು 2ರಿಂದ 2.5 ಲೀಟರ್ ಆಗಬೇಕು. ಆದಷ್ಟು ನಾವು ಅವಾಯ್ಡ್ ಮಾಡಬೇಕಾದಂತಹ ವಸ್ತುಗಳು ಅಂತಂದ್ರೆ ಈ ಫಿಸ್ ಐಟಮ್ಸ್ ಇರ್ತಲ್ಲ, ಸೋಡಾ ಐಟಮ್ಸ್, ಕಾರ್ಬೋನೇಟೆಡ್ ಬಿವರೇಜಸ್ ಅಂತ ಹೇಳ್ತೀವಿ. ಈ ಮಾರ್ಕೆಟ್ ಅಲ್ಲೆಲ್ಲ ಸಿಗ್ತಾವಲ್ಲ, ವಾಣಿಜ್ಯ ಮಾರ್ಕೆಟ್ ಅಲ್ಲೆಲ್ಲ ಸಿಗ್ತಾವಲ್ಲ, ಸೊ ಆ ಫಿಸ್ ಐಟಮ್ಸ್ ಅಂದ್ರೆ ಬುರುಗು ಬರುವಂತಹ ಏನ್ ಐಟಮ್ಸ್ ಇರ್ತಾವ ಅದನ್ನ ಆದಷ್ಟು ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನಾಗ್ತದ, ಅದೇನು ಬುರುಗು ಬರ್ತದ, ಕಾರ್ಬನ್ ಡೈಆಕ್ಸೈಡ್ ಏನ್ ರಿಲೀಸ್ ಆಗ್ತದ, ಡೈರೆಕ್ಟ್ ಕಿಡ್ನಿ ಮೇಲೆ ಅಫೆಕ್ಟ್ ಆಗುವಂತದ್ದು, ಕಲ್ಲು ಆಗುವಂತದ್ದು, ಕಿಡ್ನಿ ಸಮಸ್ಯೆ ಆಗಿ ಕಲ್ಲು ಆಗುವಂತದ್ದು, ಎಲ್ಲ ಸ್ಟೋನ್ ಸಮಸ್ಯೆ ಬರುವುದು ಈ ರೀತಿ ಅಂತ ಬಹಳ ಜಾಸ್ತಿ. ಸರ್, ಏನು ಅಂತಂದ್ರೆ ಈಗ ಕೆಲವೊಂದು ಜನಕ್ಕೆ ಕಿಡ್ನಿ ಸಮಸ್ಯೆ ಉಂಟಾಗ್ತಾ ಇರೋದು, ಅದರಿಂದ ಅವ್ರು ಬಳಲ್ತಾ ಇರೋದು ತಕ್ಷಣಕ್ಕೆ ಗೊತ್ತಾಗಲ್ಲ. ಸೊ ಅವ್ರು ಯಾವ ಕಾಲಘಟ್ಟದೊಳಗಡೆ ವೈದ್ಯರನ್ನ ಸಂಪರ್ಕಿಸ್ಬೇಕು ಸರ್ ಅವರು? ಅದೇ ಹೇಳಿದ್ನಲ್ಲ, ಇವಾಗ ಸ್ವಲ್ಪ ನಡೆದ್ರೆ, ಕೆಲಸ ಮಾಡಿದ್ರೆ ಆಯಾಸ ಆಗುವಂತದ್ದು, ಮತ್ತೆ BP ಶುರು ಆಗುತ್ತೆ, ಸ್ವೆಟಿಂಗ್ ಜಾಸ್ತಿ ಆಗುತ್ತೆ. ಸ್ವೆಟಿಂಗ್ ಜಾಸ್ತಿ ಆದಾಗ ಯಾರೋ ಲೋಕಲ್ ಡಾಕ್ಟರ್ ತೋರಿಸ್ತಾರೆ, ಅವ್ರು BP ಇದೆ ಅಂತ BP ಮಾತ್ರೆ ಕೊಡ್ತಾರೆ. 2ರಿಂದ 2 ಮಾತ್ರೆಗೂ ಕಂಟ್ರೋಲ್ ಆಗಲಾರದಂತಹ BP ಇತ್ತು ಅಂತಂದ್ರೆ ಅದಕ್ಕೆ ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು. ಮೂತ್ರ ಉರಿಯೋದು, ಮೂತ್ರದಲ್ಲಿ ಬ್ಲಡ್ ಹೋಗೋದು, ಸ್ವಲ್ಪನೇ ಮೂತ್ರ ಹೋಗೋದು, ಕೈಕಾಲು ಊತ ಬರೋದು, ಮುಖ ಊತ ಬರೋದು, ಏನಾದ್ರೂ ಪದಾರ್ಥಗಳನ್ನ ನೋಡಿದ್ರೆ ವಾಂತಿ ಬರೋದು, ಇದೆಲ್ಲ ಅವರಿಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು
ವೈದ್ಯರನ್ನ ಸಲಹೆ ತಗೊಂಡು ಕಾಣಬೇಕಾಗ್ತದೆ. ಸರ್ ಏನಂತಂದ್ರೆ ಈಗ ಈ ಕಿಡ್ನಿ ತೊಂದರೆಗಳ ಬಗ್ಗೆ ಅಷ್ಟೊಂದು ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ. ಅದ್ರ ಬಗ್ಗೆ ಏನಂತಂದ್ರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಪ್ರಕಾರ? 10 ಜನರಲ್ಲಿ ಒಬ್ಬರಿಗೆ ಬರೋದೇ ಈ ಕಿಡ್ನಿ ಸಮಸ್ಯೆ ಆದ್ರೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಸರ್ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು? ಇದ್ರ ಅವೇರ್ನೆಸ್ ಮೂಡಿಸೋದು, ಜಾಗೃತಿ ಮೂಡಿಸೋದು ತುಂಬಾನೇ ಅವಶ್ಯಕ. ಯಾಕಂದ್ರೆ ನಾವು ಇಷ್ಟು ಕಿಡ್ನಿ ಪ್ರಾಬ್ಲಮ್ಸ್ ಡೇ ಇನ್ ಅಂಡ್ ಡೇ ಔಟ್ ದಿನಪೂರ್ತಿ ಇಷ್ಟು ಜನ ನೋಡ್ತೇವಿ. ಕಿಡ್ನಿ ಸಮಸ್ಯೆ ಎಲ್ಲರೂ ಅನ್ಕೋತಾರ 2 ಕಿಡ್ನಿ ಇದೆ, 1 ಕಿಡ್ನಿಗೆ ಏನಾದ್ರು ಹೊಡ್ತಾ ಬಿತ್ತು ಅಂದ್ರೆ ಇನ್ನೊಂದು ಕಿಡ್ನಿ ಅದು ಕಾಂಪೆನ್ಸೇಟ್ ಮಾಡ್ತದೆ ಅಂತ. ಹಂಗಿರೋದಿಲ್ಲ. ಹೊಡ್ತಾ ಬಿತ್ತು ಅಂದ್ರೆ 2 ಕಿಡ್ನಿಗೂ ಶುಗರ್ ಇರೋದ್ರಿಂದ ಅಥವಾ ಡಿಹೈಡ್ರೇಷನ್ ಆಗೋದ್ರಿಂದ, ರಕ್ತದೊತ್ತಡ ಜಾಸ್ತಿ ಆಗೋದ್ರಿಂದ ಇದರಿಂದೆಲ್ಲ 2 ಕಿಡ್ನಿಗೂ ಅಫೆಕ್ಟ್ ಆಗ್ತದ. ಈ ಜಾಗೃತಿ ಮೂಡಿಸೋದ್ರಿಂದ ಎಷ್ಟು ನಾವು ಬೇಗ ಆ ಸಮಸ್ಯೆಯನ್ನು ನಾವು ಕಂಡುಹಿಡಿತೇವಿ ಅಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಎಷ್ಟೋ ಜನ ಸಣ್ಣ ಕಲ್ಲಿದೆ ಹೋಗುತ್ತೆ, ನೀರ್ ಕುಡದೆ ಹೋಗುತ್ತೆ, ಬಿಯರ್ ಕುಡದೆ ಹೋಗುತ್ತೆ, ಅಥವಾ ನಾವೇನಾದ್ರೂ ಔಷಧಿ ತಗೊಂಡ್ರೆ, ಮಾತ್ರೆ ತಗೊಂಡ್ರೆ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಆ ರೀತಿ ಇರೋದಿಲ್ಲ. ಅದಕ್ಕೆ ನಾವು ಹಂತ ಹಂತವಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದ. ವೈದ್ಯರನ್ನ ಕಾಣಬೇಕಾಗ್ತದ. ಕಲ್ಲು ಇದೆಯಾ, ಹೋಗಿದೆಯಾ, ಪೂರ್ತಿ ಅದು ಕ್ಲಿಯರ್ ಆಗಿದೆಯಾ ಅಂತ ಅನ್ನೋದು ನೋಡ್ಬೇಕಾಗ್ತದ. ಕಲ್ಲಿತ್ತು ಅಂತಂದ್ರೆ ಅದನ್ನ ಇವಾಗಂತೂ ಅತ್ಯಾಧುನಿಕ ವಿಧಾನಗಳು ಬಂದಿದೆ, ಲೇಸರ್ ಬಂದಿದೆ. ಸೊ ಎಲ್ಲ ಎಂಡೋಸ್ಕೋಪಿಕ್ ಪ್ರೊಸೀಜರ್ ಇಂದ ಕಲ್ಲು ತೆಗಿತಾರೆ. ಅದಕ್ಕೇನು ಯಾವುದೇ ರೀತಿಯಾದಂತಹ ಯಾವುದೇ ಅಂಗಾಂಗಕ್ಕೆ ಡ್ಯಾಮೇಜ್ ಆಗೋದಿಲ್ಲ. ಸೊ ಅದನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ವಿ ಅಂತಂದ್ರೆ ಮುಂದೆ ಕಿಡ್ನಿ ಸಮಸ್ಯೆ ಇಂದ ಉಂಟಾಗುವಂತ ನಾವು ಮಾಡಬೇಕಾದಂತ ಡಯಾಲಿಸಿಸ್ ಆಯ್ತು, ಕಿಡ್ನಿ ಕಸಿ ಆಯ್ತು, ಇದನ್ನೆಲ್ಲ ನಾವು ಆದಷ್ಟು ತಪ್ಪಿಸ್ಬೋದು. ಸರ್ ಸರ್ ಏನಂತಂದ್ರೆ ಈಗ ಕಿಡ್ನಿ ಸಮಸ್ಯೆಗಳ ಬಗ್ಗೆ, ಆಮೇಲೆ ಒಂದು ಏನೋ ಟ್ರಾನ್ಸ್ಫರ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಕಿಡ್ನಿ ಕೊಡೋದಿದೆಯಲ್ಲ ಸರ್, ಅದಕ್ಕೆ ಇದರ ಒಂದು ಕಾನೂನಾತ್ಮಕವಾಗಿ ಯಾವ ರೀತಿ ಇದರೆಲ್ಲ ಪ್ರೊಸೆಸಿಂಗ್ ಇದೆ ಸರ್? ಇದಕ್ಕೆ ಒಂದು ಆಪ್ ಇದೆ, ಅದಕ್ಕೆ ನಾವು ಜೀವ ಸಾರ್ಥಕತೆ ಅಂತ ಹೇಳ್ತೀವಿ. ಒಂದು ಇದರಲ್ಲೂ ಇದೆ, ನಮ್ಮ ಕರ್ನಾಟಕ ಸರ್ಕಾರದಿಂದನೂ ಅದು ಒಂದು ಸೊಸೈಟಿ ಮಾಡಿದ್ದಾರೆ. ಅದು ಗವರ್ಮೆಂಟ್ ಆಫ್ ಕರ್ನಾಟಕದಿಂದನೇ ಇರುತ್ತೆ. ಅದಕ್ಕೆ ಜೀವ ಸಾರ್ಥಕತೆ ಅಂತ ಹೇಳ್ತೀವಿ. ಅದರಲ್ಲಿ 2 ರೀತಿಯಾದಂತಹ ಇರುತ್ತೆ. ಒಂದು, ಯಾರು ಲೈವ್ ಡೋನರ್ ಅಂತಂದ್ರೆ ಜೀವಂತವಾಗಿರೋರು, ಅವರ ರಿಲೇಷನ್ಸ್ ಆಯ್ತು, ಯಾರು ಕೊಡಕ್ಕೆ ರೆಡಿ ಆಗಿರ್ತಾರೆ, ಯಾವುದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೆ, ಸರ್ಟನ್ HLA ಅಂತ ಹೇಳ್ತೀವಿ, ಅಂದ್ರೆ ಹ್ಯೂಮನ್ ಲಿಕೋಸೈಟ್ ಆಂಟಿಜನ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಯಾವುದು ಮ್ಯಾಚ್ ಆಗುತ್ತೆ ಅಂತವ್ರು ಕೊಡಕ್ಕೆ ರೆಡಿ ಇದ್ರು ಅಂತಂದ್ರೆ ಅದನ್ನ ತಗೋತೀವಿ. ಇದಕ್ಕೆ ಲೈವ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇನ್ನೊಂದು ಕೆಡಾವೆರಿಕ್ ಡೋನರ್ ಟ್ರಾನ್ಸ್ಪ್ಲಾಂಟ್. ಕೆಡಾವೆರಿಕ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಯಾರು ವ್ಯಕ್ತಿ ಹೆಡ್ ಇಂಜುರಿ ಅಥವಾ ಆಕ್ಸಿಡೆಂಟ್ ಆಗಿ ಏನಾದರೂ ಮೃತಪಟ್ಟಿರ್ತಾರೆ, ಸೊ ಅವ್ರದ್ದು ಎಲ್ಲ ಅಂಗಾಂಗಗಳನ್ನ ತಗೊಂಡು, ಎಸ್ಪೆಷಲಿ ಕಿಡ್ನಿಯನ್ನ ತಗೊಂಡು ನಾವು ಕಸಿ ಮಾಡ್ಬೋದು. ಇದಕ್ಕೆ ನಾವು ಕೆಡಾವೆರಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇದೆಲ್ಲ ಲೀಗಲ್ ಇರುತ್ತೆ. ಲೀಗಲ್ ಅಂತಂದ್ರೆ ನಾವು ಆ ಜೀವ ಸಾರ್ಥಕತೆ ಪೋರ್ಟಲ್ ಅಲ್ಲಿ ಹೋಗಿ ನಮ್ಮ ಹೆಸರನ್ನ ನೋಂದಾಯಿಸಬೇಕು. ನೋಂದಾಯಿಸಿ ಅದೆಲ್ಲ ಲಿಸ್ಟ್ ಇರ್ತದೆ. ಆ ಲಿಸ್ಟ್ ಪ್ರಕಾರ ಯಾವುದು ಮೊದಲು ಬರುತ್ತೆ ಆ ಪ್ರಕಾರ ಅದನ್ನ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸರ್ ಈಗಾಗಲೇ ಹಿಂದೆ ನಾವು ಚರ್ಚೆ ಮಾಡ್ದಂಗ ನೀರಿನಿಂದನೂ ಜಾಸ್ತಿ ಸಮಸ್ಯೆಗಳು ಉಂಟಾಗ್ತವೆ, ಕಿಡ್ನಿಗೆ ಎಫೆಕ್ಟ್ ಕೊಡ್ತವೆ ಅಂತ ಹೇಳ್ತಾರೆ ಸರ್. ಯಾವ ರೀತಿ ನೀರುಗಳನ್ನ ಉಪಯೋಗಿಸ್ಬೇಕು? ಫಿಲ್ಟರ್ ಇದೆ ಸರ್, ಈಗ ವಾಟರ್ ಫಿಲ್ಟರ್ ಇದೆ, ಪ್ಯಾಕೇಜ್ ಬಾಟಲ್ಸ್ ಇದಾವೆ. ನೀರು ಅದರಲ್ಲಿ ಎಲ್ಲ ಅಂಶಗಳು ಇರಬೇಕು. ಒಂದು ಮಿನರಲ್ಸ್ ಇರಬೇಕು, ಅದರಲ್ಲಿ ಇದು ಶಕ್ತಿನೂ ಇರಬೇಕು, ಕಾರ್ಬೋಹೈಡ್ರೇಟ್ದು ಒಂದು ಸ್ವಲ್ಪ ಗ್ಲೂಕೋಸು ಇರಬೇಕು. ಅಂತಹ ನೀರನ್ನ ನಾವು ಉಪಯೋಗ ಮಾಡಬೇಕು. ಈ ಮುನ್ಸಿಪಾಲಿಟಿಯಿಂದ ಏನು ಟ್ಯಾಪ್ ವಾಟರ್ ಬರುತ್ತೆ ಅದನ್ನ ಯೂಶಲಿ ಅವರು ಸಂಸ್ಕರಣೆ ಮಾಡಿನೇ ಬಿಟ್ಟಿರ್ತಾರೆ. ಅದು ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ರಾಯಚೂರು, ಸಿಂಧನೂರು, ಆಮೇಲೆ ಈ ಬಳ್ಳಾರಿ, ಈ ರೀತಿ ಈ ಜಿಲ್ಲೆಗಳಲ್ಲೆಲ್ಲ ಕಿಡ್ನಿ ಸಮಸ್ಯೆ ಜಾಸ್ತಿ. ಯಾಕಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ, ಆಮೇಲೆ ನೀರಿನಲ್ಲಿರುವಂತಹ ಕ್ಯಾಲ್ಸಿಯಂ ಪ್ರಮಾಣನೂ ಜಾಸ್ತಿ. ಅದಕ್ಕೋಸ್ಕರ ಸ್ಟೋನ್ಸ್ ಪ್ರಾಬ್ಲಮ್ ಆಗೋದು, ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಬೀಳೋದು, ಫಿಲ್ಟ್ರೇಷನ್ ಆಗದೆ ಇರೋದು ಕಿಡ್ನಿಯಿಂದ, ಇದೆಲ್ಲ ಪ್ರಾಬ್ಲಮ್ ಆಗಿ ಕಿಡ್ನಿ ಸಮಸ್ಯೆ ಉಂಟಾಗೋದು ಜಾಸ್ತಿ. ಅದಕ್ಕೆ ನಾವು ಇದೇ ರೀತಿಯಾದಂತಹ ನೀರು ಅಂತೆ ಇರೋದಿಲ್ಲ, ಪ್ಯಾಕೇಜ್ಡ್ ವಾಟರು ನಾವು ತಗೋಬಹುದು, ಅದಕ್ಕೇನು ಸಮಸ್ಯೆ ಇಲ್ಲ. ಆದಷ್ಟು ನಾವು ಈ ಎಲ್ಲ ಏನು ಮಿನರಲ್ಸ್ ಇರುವಂತಹ ವಾಟರ್ನ ಕುಡಿಯೋದು ಒಳ್ಳೆಯದು. ಈ RO ವಾಟರ್ ಆಯಿತು, ಡಿಸ್ಟಿಲ್ ವಾಟರ್ ಆಯಿತು, ಇದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು.
ಸರ್, ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ನೀವು ಚಿಕ್ಕ ಮಕ್ಕಳಿಗೂ ಈ ಒಂದು ಕಿಡ್ನಿ ಸಮಸ್ಯೆ, ಹುಟ್ಟಿದ ಮಕ್ಕಳಿಗೂ, 15 ವರ್ಷದ ಮಕ್ಕಳಿಗೂ, 10 ವರ್ಷದ ಮಕ್ಕಳಿಗೂ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸರ್. ಯಾವ ಕಾರಣಕ್ಕೆ ಇರ್ಬೋದು ಸರ್ ಇದು? ಕಿಡ್ನಿ ಸಮಸ್ಯೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಆಗೋದು ಒಂದು ನಮ್ಮ ಲೈಫ್ ಸ್ಟೈಲ್ ಅಂದರೆ ಹೆಂಗೆ, ಈ ಚಿಕ್ಕ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ನಾವು ಚಿಪ್ಸು, ಆಮೇಲೆ ಪಿಜ್ಜಾ, ಈ ಥರ ಎಲ್ಲ ಜಂಕ್ ಐಟಮ್ಸ್ ಕೊಡೋದು. ಅವರಿಗೆ ಹೋಟೆಲ್ ಊಟ ಜಾಸ್ತಿ, ಮನೆ ಊಟ ಕಡಿಮೆ. ಅವರಿಗೆ ನೀರಿನ ಪ್ರಮಾಣಗಳನ್ನು ನಾವು ಆದಷ್ಟು ಅವರಿಗೆ ಕೊಡಬೇಕಾಗ್ತದೆ. ಏನಾಗ್ತದೆ, ನಾವು ಅವರು ಯೂರಿನ್ ಮಾಡ್ತಾರೆ, ಎಲ್ಲೋ ನಾವು ಹೊರಗಡೆ ಹೋಗಿರ್ತೀವಿ, ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆಯಿತು ಎಷ್ಟಾಗ್ತದೆ ಅಷ್ಟು ಕೊಡೋದು, ಹೀಗೆ ಮಾಡೋದು. ನಮಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಹೊರಗಡೆಯಿಂದ ತೊಗೊಂಬಂದು ತಿನ್ನಿಸೋದು. ಇವೆಲ್ಲ ಏನಾಗ್ತದೆ ಅಂತಂದ್ರೆ ಎಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ, ಒಳ್ಳೇದಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಈಗಿನ ನಮ್ಮ ಜನ್ರೇಷನ್ನಲ್ಲಿ ನಾವೇನು ಊಟ ಮಾಡ್ತೀವಿ, ಹೊರಗಡೆದು ಏನು ತಿಂತೀವಿ, ಎಲ್ಲ ಎಷ್ಟೋ ಒಂದು ಅದು ಅಡಲ್ಟ್ರೇಟೆಡ್. ಎಣ್ಣೆ ತೊಂದರೆ ಆಗಿರ್ಬೋದು, ಉಪ್ಪು ಜಾಸ್ತಿ ಇರ್ತದೆ, ಮಸಾಲೆ ಐಟಮ್ಸು, ಆಮೇಲೆ ಅದರಲ್ಲಿರುವಂತಹ ಕೆಮಿಕಲ್ಸು, ಇದೆಲ್ಲ ಕಿಡ್ನಿ ಮೇಲೆ ಒತ್ತಡ ಬೀರಿ ನಾವು ಈ ಜನ್ರೇಷನ್ ಅಂದರೆ ಇವಾಗ ಏನು ಮಕ್ಕಳು ಹುಡ್ತಾ ಇದೆ ಅವ್ರ ಮೇಲೆ ಅವರಲ್ಲಿ ಕಿಡ್ನಿ ಸಮಸ್ಯೆಯನ್ನು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಆಡಿದಂತಹ ಪವನ್ ಜೋಶಿ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದನ ಅರ್ಪಿಸುತ್ತೇವೆ. ಹಾಗೂ ಅವರ ಈ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಿಲಿ, ಅವರ ಒಂದು ಮುಂದಿನ ಜೀವನ ಉಜ್ವಲವಾಗಿರಲಿ ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ. ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.